ವಾಸವಿ. ಹಾಯ್ ಎಲ್ಲಾರ್ಗು. ಇವತ್ತಿನ ದಿನ ನಾನು ರೆಡಿ ಆಗಿರೋದನ್ನ ನೋಡಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ ನಾನು ಯಾವ್ದೋ ಒಂದು ಫಂಕ್ಷನ್ ಬಂದಿದ್ದೀನಿ ಅಂತ. ಖಂಡಿತ ಅಮ್ಮನ ಮನೆದು ಇವತ್ತು ಅರಿಶಿನ ಶಾಸ್ತ್ರ ಇತ್ತು, ನನ್ನ ತಮ್ಮನ ಮಗಳದು. ಹಾಗಾಗಿ ನಾನು ಬಂದೆ. ಇಲ್ಲಿ ಯಾರ್ದು ಕ್ಯಾಟರರ್ಸ್ ಅಂತ ಹಾಕಿದ್ರು. ನಾನು ಬಹುಶಃ ಸಾಮಾನ್ಯವಾಗಿ ಏನೋ ಇರುತ್ತೆ ಅನ್ಕೊಂಡೆ, ಬಟ್ ಬೆಳಗ್ಗೆ ತುಂಬಾ ಚೆನ್ನಾಗಿತ್ತು. ಅಲ್ಟಿಮೇಟ್ ಎಲ್ಲಾ ಫುಡ್ ಅಷ್ಟೇ, ಯಾವ್ದು ತೆಗೆದಿಡಾಗಲ್ಲ. ಪೂರ ಎಲ್ಲ ಖಾಲಿ ಮಾಡಿದೀನಿ, ಅದು ಹೊಟ್ಟೆ ತುಂಬಾ ಇತ್ತು. ಮತ್ತೀಗ ಬಂದಲ್ವಾ, ಊಟ ಮಾಡಿದ ತಕ್ಷಣ ನನ್ಗೆ ಅನ್ನಿಸ್ತು ಇದ್ರಲ್ಲಿ ಏನೋ ಒಂದು ಸ್ಪೆಷಲ್ ಇದೆ ಅಂತ. ಈ ಸ್ಪೆಷಲ್ಗೆ ಏನ್ ಕಾರಣ ಅಂತಂತ ನನಗೆ ಹುಡ್ಕೋದಿಕ್ಕೆ ಸ್ವಲ್ಪ ಸಮಯ ತಗೊಂತು ಅಂತ ಅನ್ಸತ್ತೆ. ಆಕ್ಚುಲಿ ನಾನೇ ಅವ್ರನ್ನ ಮಾತಾಡಿದಾಗ ಅವ್ರು ಹೇಳಿದ್ರು, ನಾವು ಒಲೆ ಹಚ್ಚಿದಾಗಿಂದ ಹಿಡಿದು ಒಲೆನ ಸ್ಟಾಪ್ ಮಾಡೋ ತನಕ ಗಾಯತ್ರಿ ಮಂತ್ರನ ಚಾಂಟ್ ಮಾಡ್ತೀವಿ ಅಂತಂದ್ರು. ನಿಜಕ್ಕೂ ಇದು ಒಳ್ಳೆ ಸಂಸ್ಕಾರ ಇರೋಂತ ಹುಡುಗ. ಈ ಹುಡುಗನ ಹೆಸರು ಏನು ಅಂತ ನನಗೆ ಗೊತ್ತಿಲ್ಲ, ನಮ್ಮವ್ರೆ ಬಹಳ ಅಭಿಲಾಷ್ ಅಂತ ಈ ಹುಡುಗನ ಹೆಸರು. ನಿಜ ಇವನ ಫ್ಯೂಚರ್ ಅನ್ನೋದು ತುಂಬಾ ಚೆನ್ನಾಗಿದೆ ಅಂತ ನನಗೆಲ್ಲೋ ಒಂದು ಸಿಕ್ಸ್ತ್ ಸೆನ್ಸ್ ವರ್ಕ್ ಮಾಡ್ತಿದೆ. ನನ್ನ ಎಲೆ ನೋಡಿ, ಈ ಎಲೆ ಪೂರ ಖಾಲಿ ಮಾಡಿದೀನಿ, ನನ್ಗೆ ಹೊಟ್ಟೆ ತುಂಬಿದೆ. ಆದ್ರೂ ಇನ್ನೊಂದೇನಪ್ಪ ಖುಷಿ ಅಂತಂದ್ರೆ, ಬಡಿಸೋರಾಗ್ಲಿ ಮಾಡೋರಾಗ್ಲಿ ಅಥವಾ ಇದನ್ನ ನೋಡ್ಕೊಳ್ಳೋರಾಗ್ಲಿ ಪ್ರತಿಯೊಂದು ಅಲ್ಟಿಮೇಟ್ ಎಲ್ಲಾ ಫುಡ್ ಚೆನ್ನಾಗಿದೆ. ಅದಾದ್ಮೇಲೆ ಎಲ್ಲಾ ವೆರೈಟೀಸ್ನು ಹೊಸದಾಗ ಎಲ್ಲ ತಂದಿದ್ದಾರೆ. ನಿಜಕ್ಕೂ ತುಂಬಾ ಖುಷಿ ಆಯ್ತು. ಯಾರೇ ಆಗ್ಲಿ, ಎಲ್ಲೇ ಇರ್ಲಿ, ಹೇಗೆ ಇರ್ಲಿ, ನಮ್ಮವ್ರನ್ನ ಬೆಳೆಸೋಣ. ದಯವಿಟ್ಟು ನೀವೇನೇ ಪ್ರೋಗ್ರಾಮಿಗೆ ಇವ್ರನ್ನ ಒಂದು ಸಲ ಕರ್ಸ್ ನೋಡಿ, ನಿಮ್ ಊರೇ ಪಾವನ ಆಗತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಜೈ ವಾಸವಿ.